ಪೊಲೀಸರಿಗೆ ಬೆದರಿಕೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಇವತ್ತು ಒಂದು ರೀತಿಯಲ್ಲಿ ಬಂಧನದ ಭೀತಿ ಎದುರಾಗಿತ್ತು. ಅವರ ಮನೆಯ ಮುಂದೆ ಇಡೀ ದಿನ ಹೈ ಡ್ರಾಮಾ. ಮನೆಯ ಮುಂಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಅವರನ್ನು ದಾಟಿ ಪೊಲೀಸರು. ಹರೀಶ್ ಪೂಂಜಾನ ಬಂಧಿಸಲು ಪೊಲೀಸರು ಅವರ ಮನೆಗೆ ಬಂದಿದ್ದರು. ಆದರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಅವರು ವಾಪಸ್ ಹೋಗಿದ್ದಾರೆ. ಮೊದಲು 4 ಜನ, 6 ಜನ, ಆಮೇಲೆ 60 ಜನ, ಆಮೇಲೆ 106 ಜನ ಪೊಲೀಸ್ನವರು ಬಂದಿದ್ದರಂತೆ. ಎಲ್ಲ ವಾಪಸ್ ಹೋಗಿದ್ದಾರಂತೆ. ಪೊಲೀಸ್ ವಿಚಾರಣೆಗೆ 2 ದಿನದಲ್ಲಿ ಠಾಣೆಗೆ ಬರೋದಾಗಿ ಶಾಸಕರು ಭರವಸೆ ಕೊಟ್ಟ ಮೇಲೆ ನೋಟಿಸ್ ಕೊಟ್ಟು ಹೋಗಿದ್ದಾರಂತೆ. ಈ ಕೆಲಸ ಮೊದಲೇ ಮಾಡ್ಬೋದಾಗಿತ್ತು ಪೊಲೀಸ್ನವರು. ಇಡೀ ದಿನ ಈ ಡ್ರಾಮಾ ಮಾಡಿಕೊಂಡು ನೀವು ಉರುಳಾಡಬೇಕಾದ ಅವಶ್ಯಕತೆ ಇರಲಿಲ್ಲಪ್ಪ. ನನ್ನ ಪ್ರಕಾರ ಶುಡ್ ಹ್ಯಾವ್ ಸರ್ವ್ಡ್ ಎ ನೋಟಿಸ್. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿದ್ದು, ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ಅವರ ಮೇಲಿರುವ ಕೇಸು. ಅರೆಸ್ಟ್ ಆಗಿರುವ ಕಾರ್ಯಕರ್ತರಿಗಾಗಿ ಪೊಲೀಸ್ನ ಕಾಲರ್ ಹಿಡಿತೀನಿ ಅಂತ ಅವ್ರು ಹೇಳಿದ್ರಂತೆ. ಬೆಂಗಳೂರಿನ DJ ಹಳ್ಳಿ, KG ಹಳ್ಳಿ ಪೊಲೀಸ್ ಠಾಣೆಗೆ ಆದಂತೆ ಬೆಳ್ತಂಗಡಿ ಠಾಣೆಗೂ ಗತಿ ಕಾಣಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಅಂತ ಅವ್ರ ಮೇಲೆ ಬಂದಿರೋ ಆರೋಪ. ಈ ಸಂಬಂಧ ಬಿಜೆಪಿ ಶಾಸಕರ ವಿರುದ್ಧ ಪೊಲೀಸರು 2 ಕೇಸ್ ಹಾಕ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಬಂದ್ ಸಾಕೋದ್ರು, ಆದರೆ ಆಗಲಿಲ್ಲ. ಅದು ಈಗ ಅದಾಗಿಲ್ವಲ್ಲ. ಈ ಆವಾಜ್ ಹಾಕುವ ವಿಡಿಯೋನ ಶೇರ್ ಮಾಡ್ಕೊಂಡ್ರಂತೆ ಯಾರೋ ಪೇದೆ. ಅವರು ಶೇರ್ ಮಾಡಿದ ತಪ್ಪು, ದೂರು ಕೊಡಬೇಕಿತ್ತು. ಈ ಶುಡ್ ಹ್ಯಾವ್ ಗಿವನ್ ಇಟ್ ಟು ಹಿಸ್ ಆಫೀಸರ್ಸ್. ಏನಿಯೋ ಇವತ್ತು ಗರಂ ಆಗಿ ಅವರು ಆ ಪೇದೆ ಮೇಲೆ ಇಲ್ಲಿಂದ ಹೊರಗೆ ಹೋಗು ಅಂತೆಲ್ಲ ಅಂದ್ರಂತೆ. ಸರಿ, ಒಟ್ಟಲ್ಲಿ ಜಟಾಪಟಿ. ಅಲ್ಲಿಗೆ ನಳಿನ್ ಕುಮಾರ್ ಕಟೀಲು, ಬ್ರಿಜೇಶ್ ಚೌಟ, ಈಗ ಲೋಕಸಭೆ ಇದು ಅಭ್ಯರ್ಥಿ, ಅವರೆಲ್ಲರೂ ಹೋಗಿ ಆಕ್ರೋಶ. ಪೊಲೀಸ್ನವ್ರು ಬಂದರು, ಎಗ್ಗೆ ಇಲ್ಲ, ಚೆಕ್ಕ ಮಕ್ಕಿ ಸಿಕ್ಕಾಬಿಟ್ಟೆ. ಶಾಸಕರನ್ನು ಸಮಾಧಾನ ಮಾಡಿ, ಕಡೆಗೆ ಬೆಂಬಲಿಗರನ್ನು ಶಾಸಕರು ಸಮಾಧಾನ ಮಾಡಿ, ಶಾಸಕರನ್ನು ಉದ್ವಾಗದಿಂದ ಮಾತಾಡಿದ್ದಾರೆ. ಅದೆಲ್ಲ ದುರುದ್ದೇಶದಿಂದ ಅಲ್ಲ, ಇದನ್ನೇ ನೆಪ ಮಾಡ್ಕೊಂಡು ಬಂಧಿಸೋಕ್ಕೆಲ್ಲ ಆಗಲ್ಲ. ಹಾಗೇನಾದ್ರು ಬಂಧಿಸಿದ್ರೆ ಅನಾಹುತಕ್ಕೆ ನೀವೇ ರೆಡಿಯಾಗಿ ಅಂತ BJP ಹೇಳಿ, ಒಂದು ವೇಳೆ ನೀವು ಮಾಡಿದ್ರಿ, ನಾವು ನಾಳೆ ಬಂದು ಕರಿತೀವಿ ಅಂತ ಕೂತ್ಕೊಂಡ್ರು ಅವರು. ಅಲ್ಲಿಗೆ ನಿಂತಿದೆ ಸದ್ಯಕ್ಕೆ. ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ನಾವು ಸಹಕರಿಸಬೇಕು. ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಈಗಾಗಲೇ ನನಗೆ 2 ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ಕವಲಾವಕಾಶ ಇಲ್ಲ, ನಾಳೆ ವಿಚಾರಣೆಗೆ ನಾನು ಬದ್ಧ ಆಗಿರ್ತೇನೆ. ಇವತ್ತು ಪೊಲೀಸಿನ ಸುಮಾರು 9 ತುಕಡಿಗಳು, ಸುಮಾರು 25 ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬ DSP, 3-4 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು. ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಉದ್ವೇಗದಿಂದ ಕೆಲವು ಮಾತುಗಳನ್ನು ಆಡಿದ್ದಾರೆ, ಅದು ಸರಿಯಲ್ಲ, ನಾನು ಕೂಡ ಒಪ್ತೇನೆ. ಆದ್ರೆ ಉದ್ವೇಗದಿಂದ ಮಾತನಾಡಿರ್ತಕ್ಕಂಥ ಹಿಂದೆ ಯಾವುದೇ ಒಂದು ದುರುದ್ದೇಶ ಇಲ್ಲ. ಆದ್ರೆ ಇದನ್ನೇ ನೆಪ ಮಾಡಿಕೊಂಡು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ, ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನ್ಸಿದೆ. ಆದ್ರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಹೊಣೆ ಹೊರಬೇಕಾಗ್ತದೆ. RR ನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ 3 ಜನ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಣ್ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಪ್ಪಾಳಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ? ಕಪ್ಪಾಳಕ್ಕೆ ಹೊಡೆದಿರೋದು, ಬೈದವ್ರ ಬಗ್ಗೆ ಅರೆಸ್ಟ್ ಮಾಡಕ್ಕೆ ಹೋಗ್ತಿರಲ್ಲ ನಿಮ್ಮದು. ಇದು ಕಾಂಗ್ರೆಸ್ಸಿನ ದ್ವಿಮುಖ ನೀತಿ. ಇದನ್ನು ಖಂಡಿಸ್ತೀನಿ. ನಮ್ಮ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವ್ರ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಹಾಕಿದ್ದಾರೆ. ಈ ಸರ್ಕಾರ ನಿಮ್ಮ ಪೌರುಷವನ್ನ ಕ್ರಿಮಿನಲ್ಗಳ ಮೇಲೆ ತೋರಿಸಿ, ಜನಪ್ರತಿನಿಧಿಗಳ ಮೇಲಲ್ಲ. DJ ಹಳ್ಳಿ ಪೂರ್ವಾನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಪ್ರತಿಭಟನೆ. ನೋ, ರಾಜಕಾರಣಿಗಳು ನೀವು ಭಾಳ ಜನ ಭಾಳ ಸರಿ ನೀವು ಪ್ರತಿಭಟನೆಗೆ ಪೂರ್ವಾನುಮತಿ ಏನು ಪಡೆಯಲ್ಲ, ಇನ್ಕ್ಲೂಡಿಂಗ್ ಪ್ರೆಸೆಂಟ್ಲಿ ಅಧಿಕಾರದಲ್ಲಿರೋರು ಸೇರಿ. ನೀವೆಲ್ಲ ಮಾಡಿರೋರೆ. ಹಾಗಾಗಿ ಅದು ದೊಡ್ಡ ಆರೋಪ ಭಾರತದ ರಾಜಕಾರಣಿಗಳಿಗೆ ಅಂತ ನನಗೇನು ಅನಿಸಲ್ಲ. ಕಾರ್ಯಕರ್ತರಿಗಾಗಿ ಪೊಲೀಸ್ ಕಾಲರ್ ಹಿಡಿಯಕ್ಕೆ ಸಿದ್ಧ. ರಾಂಗ್. ಬಿಕಾಸ್ ಸ್ಥಾಪಿತ ವ್ಯವಸ್ಥೆಯನ್ನು ಅವಹೇಳನಕ್ಕೂ ಅಪಮಾನಕ್ಕೂ ಗುರಿ ಮಾಡಿ ಅದರ ಶಕ್ತಿಯನ್ನು ತಗ್ಗಿಸುವುದು ಶಾಸನವನ್ನೇ ಮಾಡುವ ಒಬ್ಬ ಶಾಸಕನ ಕೆಲಸವಲ್ಲ. ಹಾಗಾಗಿ ಇದು ರಾಂಗ್. DJ ಹಳ್ಳಿ, KG ಹಳ್ಳಿ ಠಾಣೆಗೆ ಆದಂತೆ ಬೆಳ್ತಂಗಡಿ ಠಾಣೆಗೂ ಗತಿ ಕಾಣಿಸ್ಬಿಡ್ತೀನಿ ಅನ್ನೋ ಬೆದರಿಕೆ ಟೋಟಲಿ ರಾಂಗ್. ಅದನ್ನು ವಿರೋಧಿಸ್ತವ್ರು ಇವತ್ತು ಅದನ್ನೇ ಮಾಡ್ತೀನಿ, ಮಾಡಕ್ ಬರಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ. ನಂಗೆ ಗೊತ್ತಿಲ್ಲ ಅದೇನು ರೆಕಾರ್ಡ್ ಅಲ್ಲಿ ಇದೆಯೋ, ಅವಾಚ್ಯ ಶಬ್ದಗಳಿಂದ ಏನಾದ್ರು ನಿಂದಿಸಿದ್ರೆ ಮಾಡಿದ್ರೆ. ಇದು ಪೊಲೀಸರಿಗೆ ಜೀವ ಬೆದರಿಕೆ ಕರ್ತವ್ಯಕ್ಕೆ ಅಡ್ಡಿ ಎತ್ತ.
ಜೀವ ಬೆದರಿಕೆಯನ್ನು ನಾನು ಒಪ್ಪಕ್ಕೆ ತಯಾರಿ ಇಲ್ಲ. ಅಲ್ಲಿ ಜೀವ ಬೆದರಿಕೆ ಏನು, ಅವನಿಗೆ ಪಿಸ್ತೂಲ್ ಹಿಡ್ಕೊಂಡ್ಬಿಟ್ಟು ಮೇಲೆಲ್ಲ ಮುಗಿಸ್ಬಿಡ್ತೀನಿ ಅಂದ್ಬಿಡ್ತಾರ. ಇಲ್ಲ. ಈಗ ಹಂಗಾರೆ ಚುನಾವಣೆ ಸಂದರ್ಭದಲ್ಲಿ ಮೊದಲು ಕಾಂಗ್ರೆಸ್ನ ಕೆಲ ರಾಜಕಾರಣಿಗಳು ಸ್ಪೀಚ್ ಎಲ್ಲೆಲ್ಲೋ ಹೇಳ್ತಿದ್ರು, ಪೊಲೀಸ್ನವ್ರೇನೋ ಕ್ರಮ ತಗೋಬೇಡಿ, ನಾವು ಅಧಿಕಾರಕ್ಕೆ ಬರ್ತಾ ಇದ್ದೀವಿ, ಬಿ ಕೇರ್ಫಾಲ್ ಅಂತ, ಅಂದರೆ ಹೆದರಿಸ್ತಾ ಇದ್ರು ಪೊಲೀಸ್ನವ್ರನ್ನ ಅಂತ ಆಗ ಹೇಳ್ತೀರಾಗ. ಅದು ಐ ಡೋಂಟ್ ಸಿ ಎನಿಥಿಂಗ್. ತಾಲೂಕು ಕಚೇರಿಗೆ ಬರುವ ಕೆಲಸ ಅದೆರಡು ಪೊಲೀಸ್ ಸ್ಟೇಷನು ತಾಲೂಕು ಕಚೇರಿ ಪಕ್ಕ ಇದ್ರೆ ಯಾವರೇನು ಮಾಡೋಕ್ಕಾಗಲ್ಲ, ಬರೋರಿಗೆ ಅಡ್ಡಿ ಆಗತ್ತೆ. ಎಸ್ ಸರ್, ಈ ಆತರ ಅಂತ ಹೇಳ್ಬೋದಾ? ನೋಟಿಸ್ ಕೊಟ್ಟು ಸಮಯವನ್ನೇ ಕೊಡದೆ ಈ ನಡವಳಿಕೆಯನ್ನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಒಬ್ಬರು ಶಾಸಕರಿಗೆ, ಆಯ್ತಾ? ಸರ್, ಅದಕ್ಕೆ ಬೇಕಾದಂತೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಇವರು ಹಾಜರಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಗಿತ್ತು, ಓಕೆ, ನನ್ನ ಪ್ರಕಾರ ಕೊಡಬೇಕಿತ್ತು. ದಟ್ ಇಸ್ ದಿ ಪ್ರಾಸೆಸ್. ಓಕೆ. ಒಂದು ವೇಳೆ ಪೊಲೀಸಿನವರು ಆ ಹೇಳಿಕೆಯನ್ನು ಕೊಡಲಿಕ್ಕೆ ಹೋದಾಗ ಬಂಧನವನ್ನು ಮಾಡೋದಾಗಿದ್ದಿದ್ರೆ, ಅಯ್ಯ ರಾಮ, ಇಂಥ ಪುಟ್ಕೋ ಕಚಡ ಕೇಸಲ್ಲೆಲ್ಲ ನೀವು ಬಂಧನ ಮಾಡ್ಕೊಳ್ಳೋದಾದ್ರೆ ಪೊಲೀಸ್ನವರು ಹಂಗಾಗಲ್ಲ ಬಂಧನ ಮಾಡೋಕ್ಕೆ. ಬಿಕಾಸ್ ಒಂದು ವೇಳೆ ಬಂಧನ ಮಾಡಬೇಕು, ಅವ್ರು ಬರ್ತಾ ಇಲ್ಲ ಅಂದಿದ್ರೆ ಪೊಲೀಸ್ನವ್ರು ಕೋರ್ಟ್ಗೆ ಹೋಗೂ ಆರ್ಡರ್ ತಗೋಬೋದಾಗಿತ್ತು. ಓಕೆ. ಈ ಡ್ರಾಮಾ ಮಾಡಬೇಕಾಗಿರ್ಲಿಲ್ಲ ಪೊಲೀಸ್ನವರು. ಅಷ್ಟೊಂದು ಜನ ಹೋಗೋದು, ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಏನೋ ಟೆರರಿಸ್ಟ್ ಯಾರನ್ನ ನೀವು ಇಂಟರ್ನ್ಯಾಷನಲ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಥರ ಏನು ಅಚೀವ್ ಮಾಡಿದ್ರಿ? ಈಗ 2 ದಿನದಲ್ಲಿ ಅವ್ರು ಟೈಮ್ ಕೇಳಿದ್ರು, ಇದನ್ನೇ ಮೊದಲೇ ಮಾಡಬೇಕಿತ್ತು ನೀವು. ಆಲ್ ರೈಟ್, ವಿ ವಿಲ್ ಗಿವ್ ಯು ಒನ್ ಮೋರ್ ಚಾನ್ಸ್. ತಪ್ಸ್ಕೊಂಡು ಹೋಗ್ಬಿಡೋ ವ್ಯಕ್ತಿನ ಎಲ್ಲೂ ಹೋಗಕ್ಕಾಗಲ್ಲ, ಹೋದ್ರೆ ಅಬ್ಸ್ಕಾಂಡರ್ ಆಗ್ತಾರೆ ನಾಳೆ ಕೋರ್ಟಲ್ಲಿ. ಒನ್ ಮೋರ್ ಚಾನ್ಸ್ ಕೊಡೋಣ, ತಗೊಳ್ಳಿ. ಪೇಷಂಟ್ ಆಗಿ ವರ್ಕ್ ಮಾಡೋದು ಕಲ್ತ್ಕೋಬೇಕು. ಕೆಲವು ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಆತುರವಾಗಿ ಕೆಲಸ ಮಾಡಬೇಕು, ಅದಕ್ಕೆ ಸಮಯ ಕೊಡಬಾರ್ದು ಅದಕ್ಕೆ. ಓಕೆ. ಹಾಗಾಗಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಬೆಂಕಿ ಹಾಕ್ಬಿಡ್ತೀನಿ ಅಂತಂದ್ರೆ ಅಫ್ಕೋರ್ಸ್ ಇಟ್ಸ್ ನೋಬಡಿ ಕ್ಯಾನ್ ಡಿಫೆಂಡ್ ಸಚ್ ಸ್ಟೇಟ್ಮೆಂಟ್ಸ್ ಅನ್ನು. ಬಟ್ ಪೊಲೀಸ್ನವ್ರು ನೀವು ನಾನು ಅರೆಸ್ಟ್ ಮಾಡೋಕ್ಕೆ 100 ಜನ ಕರ್ಕೊಂಡು ಹೋಗ್ತೀನಿ, 200 ಜನ ಕರ್ಕೊಂಡು ಹೋಗ್ತೀನಿ, 300 ಜನ, ನಾಳೆ ಇಂತಹದೇ ಘಟನೆಗಳು ಯಾರ್ಯಾರಿಂದಾನೂ ಪೊಲೀಸ್ ಠಾಣೆಗಳಲ್ಲಿ ನಡೆದ್ರೆ, ಈಗ ಅದು ಅಶೋಕ್ ಹೇಳ್ತಾ ಇದ್ದಿದ್ದ ಪ್ರಕರಣದ ಥರ ಏನು ಅವಾಗ ಕತ್ತೆ ಕಾಯ್ತಾ ಇದ್ರ ಅಂತ ಕೇಳಬೇಕಾ ಬೇಡವಾ ಪೊಲೀಸ್ನವ್ರನ್ನ? ಹಾಗೇನು ಮಾಡ್ತಿದ್ರಿ? ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ಆಗ್ತಿರೋ ಹಂಗೆ ಸರ್ಕಾರ ಏನು ಹೇಳುತ್ತೆ ಎಲ್ಲ ಕಾನೂನು ಪ್ರಕಾರ ಆದರೆ ಕಾನೂನು ಪ್ರಕಾರ ಆಗ್ತಿಲ್ಲ ಅದು. ನಾನು ಇನ್ನೂ ಒಂದು 2-3 ದಿನ ಕಾದು ಲಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೆಂಗೆ ಕಾನೂನು ಪ್ರಕಾರ ಅಲ್ಲ ಇದು ಅಂತ. ದಟ್ ಕ್ಯಾನ್ ಗಿವ್ ಸ್ಪೇಸ್ ಪ್ರಾಬಬಲಿ ಫಾರ್ CBI ಇನ್ಕ್ವೈರಿಗೆ. ಪ್ರಾಬಬಲಿ ನೀವು ಆಡ್ತಿರೋ ಆಟಗಳಿಗೆ ದಾರಿ ತಪ್ತಾ ಇದೆ ಅಂತ. ಆದರೆ ಇರಲಿ, ಇಟ್ಸ್ ಆಲ್ ರೈಟ್, ನೋಡೋಣ ಬಿಡಿ. ಹಾಗಾಗಿ ನನ್ನ ಪ್ರಕಾರ ಇಂಥ ಪ್ರಕರಣಗಳಲ್ಲಿ ಸಮಯ ತಗೊಂಡು ಕೊಡಿ ಒಂದಿನ. ಏನಾಗ್ಬಿಡುತ್ತೆ ದೇಶ ಬಿದ್ದೋಗೋದು? ಅರವಿಂದ್ ಕೇಜ್ರಿವಾಲ್ನ ಬಂಧನದಿಂದ ಬಿಡುಗಡೆ ಮಾಡಿದಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಲ್ಲಿ? 21 days ಹಿಯರ್ ಅಂಡ್ ದೇರ್. ಏನು ದೇಶ ಬಿದ್ದೋಗಲ್ಲ, ಏನೂ ಆಗಲ್ಲ, ನಾವು ಬಿಡ್ತಾ ಇದ್ದೀವಿ ಅಂತಂದ್ರಪ್ಪ. ಹಾಗೆ 1 ದಿನದಲ್ಲೋ 2 ದಿನದಲ್ಲೋ ಏನು ದೇಶ ಬಿದ್ದೋಗೋದು ಏನಾಗ್ತಿತ್ತು? ಈಗ ಇದರಲ್ಲಿ ಏನೂ ಆಗ್ತಿರ್ಲಿಲ್ಲ. ಬೆಂಕಿನೂ ಬೀಳ್ತಿರ್ಲಿಲ್ಲ ಪೊಲೀಸ್ ಸ್ಟೇಷನ್ಗೆ, ಕಾಲರೂ ಹಿಡ್ಕೊಳಕ್ ಆಗ್ತಿರ್ಲಿಲ್ಲ, ಎರಡೂ ಇಲ್ಲ. ಹಾಗಾಗಿ ಐ ಥಿಂಕ್ ಹೂ ಎವರ್ ಇಸ್ ದಿ ಆಫೀಸರ್, ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಈ ಡ್ರಾಮಾಗೆ ಜಾಗ ಕೊಟ್ಕೊಂಡು ಇದನ್ನು ಹಿಂಗೆ ಮಾಡಿಕೊಂಡ್ರು ಅಂತ. However, MLA should be accountable, ಅನುಮಾನನೇ ಇಲ್ಲ. ಪ್ರಚೋದನೆ ಕೊಟ್ಟಂತಾಗುತ್ತೆ ಸರ್ ಇದು ಅವ್ರು ಹೇಳಿ. ಯಾಕೆ ಇದನ್ನು ಬಿಡಬಾರ್ದು ಅಂತಂದ್ರೆ ನಾಳೆ ಎಲ್ಲರೂ ಅದನ್ನೇ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕತೆ ಏನು? ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಾರೆ. ಆದರೆ ಪೊಲೀಸ್ನವರು ತಿಳ್ಕೊಳ್ಳಿ, ಅಥವಾ ಹೋಮ್ ಡಿಪಾರ್ಟ್ಮೆಂಟ್, ನಾಳೆ ಪೊಲೀಸ್ ಸ್ಟೇಷನಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ನಡೆದ್ರು ಇದನ್ನು ಕೋರ್ಟ್ ಮಾಡ್ತಾರೆ. ಈಗ ನೆಕ್ಸ್ಟು ಬಿಡಲ್ಲ. ಅವತ್ತು ಅಲ್ಲಿ ಮಾಡಿದ್ಯಲ್ಲಪ್ಪ, ಈಗ ಇಲ್ಲಿ ಮಾಡೋಂಗಾರೆ ಬಾ, ಆಗ ನೀವು ಮಾಡಲ್ಲ. ಆಗೇನಾಗುತ್ತೆ? ಜನಕ್ಕೆ ಏನು ಇಂಪ್ರೆಷನ್ ಬರಬೇಕು? ಲೈಕ್ ಈಗ SIT ಕೇಸು ಪೆನ್ ಡ್ರೈವಲ್ಲಿ ಜನಕ್ಕೆ ಏನು ಇಂಪ್ರೆಷನ್ ಬರಬೇಕು? ನೋಬಡಿ ವಿಲ್ ಡಿಫೆಂಡ್ ದಟ್ ಫೆಲೋ ಕಾಲ್ಡ್ ಪ್ರಜ್ವಲ್ ರೇವಣ್ಣನ. ಯಾವನು ಡಿಫೆಂಡ್ ಮಾಡಲ್ಲ, ಮಾಡಬಾರ್ದು. ಅಫ್ಕೋರ್ಸ್ ಅಂಟಿಲ್ ಇಟ್ ಈಸ್ ಪ್ರೂವ್ಡ್. ಇನ್ನೂ ಆರೋಪಿ ಸ್ಥಾನದಲ್ಲಿ ಆರೋಪ ತಾನೆ. ಆದರೆ ಅದರ ಹಿಂದೆ ಮುಂದೆ ನಡೆದಿರೋದಕ್ಕೂ ಹಾಗೆ ಕ್ರಮ ತಗೋಬೇಕಲ್ಲ. ಹೆಣ್ಣು ಮಕ್ಕಳದ್ದೇ ರಕ್ಷಣೆ ಅನ್ನೋದಾದ್ರೆ ಒಂದು ಸರ್ಕಾರ, ಯು ಕಾಂಟ್ ಪಿಕ್ ದ ಚೆರ್ರಿ ಯು ವಾಂಟ್. ನಿಮಗೆ ಬೇಕಾದ ಹಣ್ಣನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು ತನಿಖೆ ಅಲ್ಲ, ಶೋಭೆ ತರಲ್ಲ, ತನಿಖೆ ಅಲ್ಲ ಅದು. ಎಸ್,
ಇನ್ನು ಪುಣೆ ಕಿಲ್ಲರ್ ಬಾಯ್ ಪ್ರಕರಣದ ತನಿಖೆ ಚುರುಕಾಗಿದೆ. ಸಾಕಷ್ಟು ಟೀಕೆ ಆಕ್ರೋಶದ ನಂತರ ಅರೆಸ್ಟ್ ಆಗಿದ್ದ ಅಪ್ರಾಪ್ತನ ತಂದೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ ಪೊಲೀಸರು 2 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಕೋರ್ಟ್ ಹೊರಗೆ ಭಾರಿ ಹೈಡ್ರಾಮಾ ನಡೆಯಿತು. ಕೆಲ ಆಕ್ರೋಶಿತರು ವಿಶಾಲ್ ಅಗರ್ವಾಲ್ ಮೇಲೆ ಮಸಿ ಹಚ್ಚಿದ್ದಾರೆ. ವಂದೇ ಮಾತರಂ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಇನ್ನು ಅಪ್ರಾಪ್ತನನ್ನ ವಯಸ್ಕಾಂತ ಪ್ರಕಟಿಸಿ ಬಂಧಿಸಲು ಅವಕಾಶ ಕೊಡುವಂತೆ ಕೋರಿ ಪೊಲೀಸರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಬಾಲ ನ್ಯಾಯಮಂಡಳಿ ಆದೇಶವನ್ನು ನೀಡಿತು. ಅಪ್ರಾಪ್ತನ ಜಾಮೀನನ್ನು ರದ್ದು ಮಾಡಿ ಆದೇಶ ನೀಡಿತು. ಜೂನ್ 5ರವರೆಗೂ ಬಾಲಮಂದಿರಕ್ಕೆ ಕಿಲ್ಲರ್ ಬಾಯ್ನ ಒಪ್ಪಿಸಲಾಗಿದೆ. ಕಾರು ಅಪಘಾತ ಮಾಡಿದ ಅಪ್ರಾಪ್ತನಿಗೆ 25 ವರ್ಷ ತುಂಬುವವರೆಗೂ ಡಿಎಲ್ ನೀಡದಿರಲು ಮಹಾರಾಷ್ಟ್ರ ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಇನ್ನು ಆರೋಪಿ ಬಾರ್ನಲ್ಲಿ ಕೇವಲ 90 ನಿಮಿಷದಲ್ಲಿ 48,000 ರೂಪಾಯಿ ಬಿಲ್ ಮಾಡಿದ್ದ ಅನ್ನೋದು ಪೊಲೀಸರ ಮಾಹಿತಿ. ಮಗ ಅಪಘಾತ ಎಸಗಿದ ವಿಚಾರ ತಿಳಿದ ಅಪ್ಪ ವಿಶಾಲ್ ಬಂಧನದಿಂದ ಪಾರಾಗೋದಕ್ಕೆ ಪ್ರಯತ್ನಿಸಿದ್ದಾನೆ. ಪೊಲೀಸರ ಹಾದಿ ತಪ್ಪಿಸಲು ಕಾರೊಂದರಲ್ಲಿ ಮುಂಬೈಗೆ ಹೊರಟಿದ್ದ. ತನ್ನ ಮತ್ತೊಂದು ಕಾರನ್ನ ಗೋವಾ ಕಡೆ ತೆರಳಲು ಸೂಚಿಸಿದ. ಮಾರ್ಗ ಮಧ್ಯೆ ತನ್ನ ಗೆಳೆಯನ ಕಾರಿಗೆ ಶಿಫ್ಟ್ ಆದ ಮತ್ತು ಮೊಬೈಲ್ ಟ್ರ್ಯಾಕ್ ಮಾಡ್ತಾರೆ ಎಂಬ ಕಾರಣಕ್ಕೆ ಸಿಮ್ ಬದಲಿಸಿದ್ದು. ಆದರೆ ಗೆಳೆಯನ ಕಾರಿಗೆ ಜಿಪಿಎಸ್ ಅಳವಡಿಕೆ ಮಾಡಿದ ಕಾರಣ ಬಂಧನಕ್ಕೆ ಸಹಕಾರಿ ಆಯಿತು ಅಂತ ಗೊತ್ತಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಖರೀದಿಸಿದಂತಹ ಕಾರಿನ ಶಾಶ್ವತ ನೋಂದಣಿ ಮಾಡಿಸಿರಲಿಲ್ಲ. 1,758 ರೂಪಾಯಿ ಶುಲ್ಕ ಬಾಕಿ ಉಳಿಸಿಕೊಂಡು ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಶಾಶ್ವತ ನೋಂದಣಿ ನಂಬರ್ ಅನ್ನ ಕೊಟ್ಟಿರಲಿಲ್ವಂತೆ. ಈ ಕಾರನ್ನ ಕೋರಮಂಗಲದಲ್ಲಿ ನೋಂದಣಿ ಮಾಡಲಾಗಿತ್ತು. ಕೋರಮಂಗಲದಲ್ಲಿ ನೋಂದಣಿ ಅಂದರೆ ಟೆಂಪರರಿ ರಿಜಿಸ್ಟ್ರೇಷನ್ ಇರಬೇಕು. ಫೆಬ್ರವರಿ ಸರ್ ಪಾಸಿಬಲ್. ಆಲ್ ರೈಟ್. ಈ ಕಾರ್ಯವನ್ನು ಬಾಲನ್ಯಾಯ ಮಂಡಳಿ ದಿ ಸೋಕಾಲ್ಡ್ ಇದು ಈಗ ಮಾಡಿರೋದು ನಡಿಬೇಕಾಗಿದ್ದ ಪ್ರಾಪರ್ ಪ್ರಾಸೆಸ್. ಅದನ್ನು ಮಾಡೋಕ್ಕೆ ಅವ್ರಿಗೇನು ಬಡ್ದಿತ್ತು ರೋಗ ಅಂತ ನನಗೆ ಅರ್ಥ ಆಗಲಿಲ್ಲಪ್ಪ. ಅದು ಯಾರೇ ಆಗಿರಲಿ, ಅದು ಏನಾಗಿತ್ತು ಅವ್ರುಗಳಿಗೆ? ಇದು ಪ್ರಾಪರ್ ಪ್ರಾಸೆಸ್ಸು. ಅವನನ್ನು ಬಾಲಮಂದಿರಕ್ಕೆ ಕಳಿಸುವುದು, ಪೋಷಕರನ್ನ ಅದರದ ಜವಾಬ್ದಾರಿ ಮಾಡುವುದು, ಪ್ರಾಪರ್ ಪ್ರಾಸೆಸ್ ಅದಷ್ಟೇ. ಎಲ್ಲ ಕೇಸಲ್ಲೂ ಪಿಜ್ಜಾ ಕೊಟ್ಬಿಟ್ಟು ಬರ್ಗರ್ ಕೊಟ್ಬಿಟ್ಟು ಅಣ್ಣಯ್ಯ ನೀನು ಸ್ವಲ್ಪ ಹೊತ್ತು ಮಲ್ಕೋ ರೆಸ್ಟ್ ತಗೋ, ಪಾಪ ಕಿಡ್ ಅಂತೆ, ಕಿಡ್ ಪಾಪು ವಿಚಾರ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದೆ ಅಂತ ಮಲಕಕ್ಕೆ ಕೊಟ್ಟಿದ್ರಂತೆ ಜಾಗನ ಕಿಡ್ಡಿಗೆ. ಆಲ್ಕೋಹಾಲ್ ಕುಡಿಯೋ ಕಿಡ್. ನಾನು ಹೇಳ್ತೀನಿಲ್ಲ, ಆ ಪೊಲೀಸ್ ಸ್ಟೇಷನಲ್ಲಿರೋ ಒಬ್ಬೊಬ್ಬರನ್ನೂ ಅಥವಾ ಅದು ಯಾರು ಸಂಬಂಧಪಟ್ಟಿದಾರೋ ಅವ್ರನ್ನ ಬಟ್ಟೆ ಕಾಕಿ ತೆಗೆಸ್ಬಿಟ್ಟು ಮನೆಗೆ ಕಳಿಸ್ಬೇಕು. ನಾಲಾಯಕಗಳು ನೀವು ಅಂತ. ಲಾಯಕ್ಕಲ್ಲ, ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಸಿಂಪ್ಲಿ ಇಂಪಾಸಿಬಲ್. 25 ವರ್ಷ ನಾವು ಕೊಡಲ್ಲ ಅಂತ ನಾವು ಸರ್ಕಾರದವ್ರು ಹೇಳ್ತಿದ್ದಾರೆ, ಸಾರಿಗೆ ಇಲಾಖೆ. ಲೈಸೆನ್ಸ್ ಇಂಡಿಪೆಂಡೆಂಟ್ ಕೇಸಸ್ ಅಲ್ಲಿ ಇಂಡಿವಿಜುವಲಿ ನೀವು ತೀರ್ಮಾನಗಳನ್ನು ಹಂಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಯಾಕೆ ಸರ್? ಹಂಗಾಗಲ್ಲ. ನೀವು ಸಾರಿಗೆ ಇಲಾಖೆ ಕಾನೂನನ್ನ ಒಂದು ಕೇಸ್ಗೆ ಮಾಡಿ ಇವ್ನಿಗೆ 25 ವರ್ಷ ಕೊಡಲ್ಲ, ಇವ್ನು 36 ವರ್ಷ ಕೊಡಲ್ಲ, ಇವ್ನಿಗೆ 18 ವರ್ಷ ಕೊಡಲ್ಲ ಅಂತ ಹಂಗೆ ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಂದು ನಿಯಮ ಹಂಗೆ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ದಿಸ್ ಹ್ಯಾಸ್ ಟು ಬಿ ಕೋರ್ಟಲ್ಲಿ ನಾಳೆ ಯಾರೋ ಏನಾದ್ರು ಮಾಡಿದಾಗ ಬರುತ್ತೆ. ಬಟ್ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ದಿಮಾಕು ಮತ್ತು ಕೊಬ್ಬಿರಬೇಕು ಅವನಿಗೂ ಅವ್ರ ಅಪ್ಪನಿಗೂ ಇಬ್ಬರಿಗೂ. ಯಾಮಾರ್ಸೋರು ಇಷ್ಟೊಂದೆಲ್ಲ ಟ್ರೈ ಮಾಡಿದ್ದಾರೆ. ಇಂಥ ಒಂದು 10 ಕೇಸಲ್ಲಿ ಅರಣ್ಯ ಕಾನೂನು ಜಾರಿಗೆ ಬರಬೇಕು, ಇಲ್ದಿದ್ರೆ ಆಗಲ್ಲ. ಯಾಕೆ ಅಂದರೆ ಕಾರ್ ತಗೊಳಕ್ಕೆ ಅಷ್ಟು ಕೋಟಿ ರೂಪಾಯಿ ಕೊಟ್ಬಿಟ್ಟು ಕಾರ್ ತಗೊಳಕ್ಕೆ ಇವನಿಗೆ ಶಕ್ತಿ ಇದೆ. 1,700 ರೂಪಾಯಿ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವ್ನಿಗೆ ಎಂಥ ಅಸಡ್ಡೆ ಇರಬೇಕು ಅವನಿಗೆ. ಕೇರ್ಲೆಸ್ನೆಸ್ ಅದು ಓಡಾಡ್ತಾ ಇದ್ದರೆ ಪೊಲೀಸ್ನವ್ರು ನಿಂತ್ಕೊಂಡು ಕಣ ಬಿಟ್ಕೊಂಡು ನೋಡ್ತಾ ಇರ್ತಾರೆ, ಮುಚ್ಚಾಲೆ ಆಡ್ಕೊಂಡು. ಎಲ್ಲೂ ಸಿಕ್ಕಾಕೊಳ್ಳಲ್ಲ ಅಂದ್ರೆ ಕಾಮನ್ ಸೆನ್ಸ್ ಬೇಡ. ಯಾಕೆ ಸಿಕ್ಕಾಕೊಳ್ಳಲ್ಲ? ಕಾರ್ ತಗೊಂಡು ಅವನೇನು ಮನೆ ಒಳಗಡೆ ಇಟ್ಕೊಂಡಿರ್ತಾನೆ, ಶೋಕಿಗೆ ಆಚೆ ತಂದೆ ತರ್ತಾನೆ. ಹೋಗಿದ್ದಾನಲ್ಲ 1600 ಕಿಲೋಮೀಟರ್. ಮತ್ತೆ ಯಾಕೆ ಉಳಿಸ್ಕೊಂಡ ಅವನು? ಯಾಕೆ ಆ ರೂಲನ್ನು ನೀವುಗಳು ಯೋಚನೆ ಮಾಡ್ತಿಲ್ಲ? ವೇರ್ ಎವರ್ ದಿ ಕಾರ್ ಇಸ್ ಪರ್ಚೇಸ್ಡ್ ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ಬೇಕಿದ್ರೆ ಆ ದುಡ್ಡನ್ನು ಟ್ರಾನ್ಸ್ಫರ್ ಕೊಡ್ತೀವಿ, ನೀನು ಬೇರೆ ರಾಜ್ಯಕ್ಕೆ ಹೋಗ್ತೀಯಾ ಅಂತಂದರೆ ಆ ದುಡ್ಡಿಂದು ಡಿಫರೆನ್ಸ್ನಲ್ಲಿ ಕಟ್ಬಿಟ್ಟು ಅಲ್ಲಿ ಹೊಸ ರಿಜಿಸ್ಟ್ರೇಷನ್ ತಗೋ, NOC ಕೊಡ್ತೀವಿ. ವೈ ಆರ್ ವಿ ಅಲೋಯಿಂಗ್ ಆಲ್ ದಿಸ್ ರಬ್ಬಿಶನ್ನ? ಟ್ರಾನ್ಸ್ಫರ್ ಕೊಡಿ ದುಡ್ಡು. ಇವತ್ತೆಲ್ಲ ಏನು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ಸು. ನಿಜ. ಎಲ್ಲಿ ತಗೋತೀಯ ಅಲ್ಲಿ ರಿಜಿಸ್ಟರ್ ಮಾಡು. ಆ ರಾಜ್ಯದ ಏನು ದುಡ್ಡಿದೆ ಅದು ಕಟ್ಟು. ಒಂದು ವೇಳೆ ನೀನು ಅಲ್ಲಿ ಹೋದರೆ ಆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಕೊಡ್ತೀವಿ, ಇಲ್ಲಿ ರೀಫಂಡ್ ತಗೋ. ಅದು ಮಾಡ್ಬೋದು, ಮಾಡಬೇಕು. ಇಲ್ಲಾಂದ್ರೆ ಇದೆಂಥದ್ದು ಆಟ ಇದು? 90 ನಿಮಿಷ. ಈಗ ಅವ್ರ ಅಪ್ಪ ನೋಡಿ ಬಂದರೆ ಸಮಸ್ಯೆ ಹೆಂಗೆ ಬೆಟ್ಟದ ಥರ ಬರುತ್ತೆ ಹೇಳೋದು. ಈಗ ಅವ್ರ ಅಪ್ಪಂದೊಂದು ಹಳೆ ಕೇಸ್ ಎತ್ತಿದ್ದಾರೆ. ಈಗ ಇವ್ರ ಅಪ್ಪಂದು ಯಾವುದೋ ಚೋಟಾರ್ ರಾಜನಿಗೆ ಸುಪಾರಿ ಕೊಟ್ಟಿದ್ದ ಅಂತ ಒಂದು ಕೇಸ್ ಇದೆಯಂತೆ ಅಂತ ಎತ್ಕೊಂಡು ಕೂತಿದ್ದಾರೆ ಈಗ ಎಲ್ಲರೂ. ಅದಕ್ಕೆ ಅವ್ರ ಅಪ್ಪ ಏನೋ ಹೈಕೋರ್ಟ್ಗೆ ಹೋಗಿದ್ದಂತೆ, ಅಲ್ಲೇನೋ ಜಾಮೀನು ತಗೊಂಡಿದ್ನೋ ಅಥವಾ ಕೇಸನ್ನು ಸ್ಟೇ ಮಾಡಿಸಿದ್ನೋ ಏನೋ ಮಾಡಿದ್ನಂತೆ. ಈಗ ಆ ಆ್ಯಂಗಲೆಲ್ಲ ನೋಡ್ಕೊಂಡು ಕೂತವ್ರೀಗ. ಬ್ಯಾಕ್ಗ್ರೌಂಡ್ ತೆಗಿಯೋ. ಅದಕ್ಕೆ ನಿನ್ನೆ ಹೇಳಿದ್ದು, ಮಕ್ಕಳನ್ನ ಹೆಂಗೆ ಬೆಳೆಸ್ತಾ ಇದ್ದೀವಿ ಅನ್ನೋದು ಆಯಾಯ ಪೋಷಕರಿಗೆ ಗೊತ್ತಿರಬೇಕು, ಅಪರಿಜ್ಞಾನ ಇರಬೇಕು. ಅದು ಬಡತನದಲ್ಲೂ ಹೌದು, ಸಿರಿವಂತಿಕೆಯಲ್ಲೂ ಹೌದು, ಎರಡೂ ಹೇಳ್ತಾ ಇದ್ದೀನಿ. ಬರೀ ಸಿರಿವಂತ ಮಕ್ಕಳೇ ಹಾಗೆ ಅಂತ ನಾನು ಹೇಳ್ತಿಲ್ಲ. ಬಡತನದಲ್ಲೂ ಹೌದು, ಸಹವಾಸ ದೋಷಗಳಿಂದ ಆಗಬಾರ್ದಾಗ್ತಾ ಇರುತ್ತೆ, ಸಿಕ್ಕಾಕೊಳ್ತಾ. ಹಾಂ, ಅದು ಬಡತನದಲ್ಲೂ ಹೌದು.
ಬಡವ್ರ ಮಕ್ಕಳ ಏನು ಬಡವ್ರ ಮಕ್ಕಳೆಲ್ಲ ಹೀಗೆ ಇರ್ತಾರೆ ಅಂತ ಅಲ್ಲ ನಾನು ಹೇಳಿರೋದು, ಅಥವಾ ಮಧ್ಯಮ ವರ್ಗ. ಬಟ್ ಪೇರೆಂಟ್ಸ್ ವಿಲ್ ಹ್ಯಾವ್ ಟು ಪ್ಲೇ ಎ ರೋಲ್. ಎಸ್, ಅವ್ನ ಮಕ್ಕಳೇನೋ ಮುಸಿ ಬಳದೆ ಬಳಕಳಿ, ಒಳ್ಳೇದಾಯ್ತು. ನಾನು ಸಾಮಾನ್ಯವಾಗಿ ಮುಸಿ ಬಳಿಯೋದನ್ನು ಅಪೋಸ್ ಮಾಡ್ತೀನಿ, ಇಂಥವ್ರಿಗೆ ಹೇಗೆ ವಾಪಸ್ ಮಾಡಲ್ಲ, ತಪ್ಪದು. ಇಟ್ಸ್ ಆಲ್ ರೈಟ್. ಎಸ್, ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಬಂಗಾಳ ಸರ್ಕಾರಕ್ಕೆ ಒಂದು ಶಾಕು. ಇದು ಬಂಗಾಳ ಸರ್ಕಾರದ ವಿಚಾರ, ಆದರೆ ಭಾರತದ ಸುದ್ದಿ ಇದು. 26,000 ಶಿಕ್ಷಕರು ಇತ್ತೀಚೆಗೆ ಅವರು ಮಾಡಿದ್ರೆ ಕಲ್ಕತ್ತಾ ಹೈಕೋರ್ಟ್ ರದ್ದು ಮಾಡಿತು, ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ಏನೋ ಕೊಟ್ಟಿದೆ. ಆದರೆ ಈಗ ಕಲ್ಕತ್ತಾ ಹೈಕೋರ್ಟ್ ಒಂದು ಮಾಡಿದೆ, 2010 ನಂತರ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದ ಎಲ್ಲ OBC ಇತರೆ ಹಿಂದುಳಿದ ವರ್ಗಗಳ ಸರ್ಟಿಫಿಕೇಟನ್ನು ರದ್ದು ಮಾಡಿದೆ. ಕಾರಣ, ಈ ವರ್ಗೀಕರಣಕ್ಕೆ ಬಂಗಾಳ ಸರ್ಕಾರ 42 ಯಾವುದೋ ಜಾತಿಗಳ ಹೆಸರಿನಲ್ಲಿ ಎಲ್ಲರನ್ನೂ ಸೇರಿಸ್ಬಿಟ್ಟಿದ್ರು ತಂದೆಯವರು, ಇವರು ರೂಲ್ಸ್ ವೈಲೇಟ್ ಮಾಡಿ. ಓಕೆ, ಹೊಸ OBC ಪಟ್ಟಿನ ಮಾಡಬೇಕೀಗ ಇವ್ರು ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತೆ. ಹೋಗಲಿ, ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೋ ನೋಡೋಣ. ಅದರ ಹೆಸರಿನಲ್ಲಿ ಎಲ್ಲ ಕೆಲಸ ತೊಗೊಂಡ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಬರ್ತಿರೋದು ಜಾತಿ ಸೇರ್ಸೋಕ್ಕಲ್ಲ. ನಮ್ಮ ರಾಜ್ಯದಲ್ಲೂ ಯಾವುದೋ ಕೆಲವು ಜಾತಿಗಳನ್ನು OBCಗೆ ಸೇರಿಸೋದು ಅಥವಾ ಇನ್ಯಾವುದೋ ಶೆಡ್ಯೂಲ್ ಒಳಗೆ ಸೇರಿಸ್ಕೊಳ್ಳೋದು ಎಲ್ಲ ಮಾಡ್ತಿರ್ತೀವಿ, ನಮ್ಮಲ್ಲಿ ಆ ಪ್ರಾಬ್ಲಮ್ ಬಂದಿಲ್ಲ. ಇಲ್ಲಿ ಯಾಕೆ ಬರ್ತಾ ಇದೆ? ಇಲ್ಲೂ ಕರ್ನಾಟಕದಲ್ಲೂ ಅಟೆಂಪ್ಟ್ ನಡೆಯುತ್ತೆ ಅಂತ ಡೌಟ್ ಇದೆ ಅಥವಾ ನಡೀತಾ ಇದೆ, ಹಾಗಾಗಿ ಇದು ಬಂದಿರೋದು ಈಗ ಪ್ರಾಬ್ಲಮ್. ಇಲ್ಲಿ ಹೇಳ್ತಿರೋದು ನಾನು ಇದನ್ನು. ಇಲ್ಲಿ ಪ್ರಾಬ್ಲಮ್ ಆಗಿದ್ದೇನು, ಮುಸ್ಲಿಮರನ್ನು ಮೀಸಲಾತಿ ಪಟ್ಟಿ ಒಳಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಒಳಗೆ ತಂದು ಸೇರಿಸ್ಬಿಟ್ರಿ. ಇಲ್ಲಿ ಆಗಿದ್ದ ಪ್ರಾಬ್ಲಮ್ ಅದು. ಅದನ್ನು ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ಗೆ ಹೋಗಿ. ಹೆಂಗೆ ಧರ್ಮದ ಆಧಾರದಲ್ಲಿ ಇದ್ದವ್ರನ್ನ ತಂದು ನೀವು ಜಾತಿ ಆಧಾರದ ಮೇಲೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿಸ್ತೀರಿ ಅಂತ ಬಂದರು. ಅದು ಪ್ರಶ್ನೆ. ಕೋರ್ಟ್ ಎಲ್ಲ ನೋಡಿದ ಮೇಲೆ ಸರಿ ಇದೆ ಹೇಳ್ತಿರೋದು ಅಂತೇಳಿ ಈಗ ರದ್ದು ಮಾಡಿದ್ರು. ಅದಕ್ಕೆ ಮೇಡಮ್ಮು ಮನೆ ಸರ್ವೆ ಮಾಡಿ ಬಿಲ್ ತಂದಿದ್ವಿ. ನೀವು ಮನೆಗೆ ಹೋಗಿದ್ರೋ ಬಾತ್ರೂಮ್ಗೆ ಹೋಗಿದ್ರೋ ಯಾವನ್ ಕೇಳ್ತಿದ್ದಾನೆ? ಮೂಲ ಉದ್ದೇಶ ಕೇಳ್ತಿರೋದು. ಕಾರಣ ಏನು? ನಮ್ಮ ಸಂವಿಧಾನದಲ್ಲಿ ಮೀಸಲಾತಿಗೆ ಧರ್ಮದ ಆಧಾರದ ಮೇಲೆ ಜಾಗ ಇಲ್ಲ, ಜಾತಿಗಳ ಆಧಾರದಲ್ಲಿದೆ, ಧರ್ಮದ ಆಧಾರದಲ್ಲಿ ಇಲ್ಲ. ಹಾಗಿದ್ದಾಗ ಮುಸ್ಲಿಮನ್ನೋ ನಾಳೆ ಕ್ರೈಸ್ತರನೋ ಅಥವಾ ಇನ್ಯಾರನ್ನೋ ಹೇಗೆ ಜಾತಿಯ ಪರಿವ್ಯಾಪ್ತಿಗೆ ತರ್ತೀರಿ ನೀವು? ಹೆಂಗೆ ತರ್ತೀರಿ? ಯಾಕೆ ಅವಕಾಶ ಮಾಡಿಕೊಡ್ತಾರೆ? ಯಾಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ವಿಚ್ ಇಸ್ ಎಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಇದು ಅನ್ನೋದನ್ನ ಈಗ ಕಾಂಗ್ರೆಸ್ ಅಥವಾ TMC ಒಪ್ಕೊಳ್ಳುತ್ತೋ? ಬೇರೆಯವ್ರಿಗೆ ಹೇಳ್ತಾರೆ ಬದಲಾಯಿಸ್ಬಿಡ್ತೀರಿ ಅಂತ. ಇದೇನಿದು ಬದಲಾಯಿಸ್ಕೊಂಡಂಗೆನೆ, ನಿಮ್ಗೆ ಬೇಕಾದಂಗೆ ಹಂಗಾಗಲ್ಲ. ಮತ್ತು ಅವ್ರು ಹೇಳ್ತಾರೆ ಇದು ಸಂವಿಧಾನಕ್ಕೆ ಅನುಗುಣವಾಗೇ ಇತ್ತು ಅಂತ ಹೇಳ್ತಿದ್ದಾರೆ. ಐ ಹ್ಯಾವ್ ನೋ ಐಡಿಯಾ ವೈ ದಿಸ್ ಮೇಡಮ್ಮು ಸಂವಿಧಾನಕ್ಕೆ ಅನುಗುಣವಾಗೇ ಇತ್ತು ಅಂತ. ಅದು ಹೇಗೆ ಅಂತ ನನಗೂ ಅರಿವಾಗಿಲ್ಲ. ಪ್ಲಸ್ ಈಗ BJP ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ದನ್ನು ನಿಲ್ಲಿಸೋಕೆ ಹೋಗ್ತಾರೆ. BJP ತನಿಖಾ ಸಂಸ್ಥೆಗೂ ಹೈಕೋರ್ಟ್ ತೀರ್ಪಿಗೂ ಸಂಬಂಧ ಏನು? ಅಂದರೆ ಕಲ್ಕತ್ತಾ ಹೈಕೋರ್ಟು BJPಯ ಕೇಂದ್ರ ಸರ್ಕಾರದ ಒಂದು ಅಂಗಸಂಸ್ಥೆಯೇ? ಹಾಗಾದರೆ ಹೇಗಾಗತ್ತೆ? ಹೆಂಗೆ ಅಂದರೆ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಮಾತಾಡ್ತೀನಿ ಅಷ್ಟೇ. ಅವನು ಮಾಡಿದಾಗ ಅದನ್ನು ತಪ್ಪು ಅಂದ್ಬಿಡ್ತೀನಿ, ನಾನು ಮಾಡಿದಾಗ ನೀವು ಕೇಳಕೂಡ್ದು. ಈ ಮನೋಸ್ಥಿತಿಯ ರಾಜಕಾರಣನ ಎಲ್ಲಿಗೆ ತಗೊಂಡು ಹೋಗ್ತೀರಿ ದೇಶನ? somebody will have to clarify. ಧರ್ಮ ಆಧಾರಿತ ಮೀಸಲಾತಿಗೆ ನಿಮ್ಮ ಪಕ್ಷಗಳು ರೆಡಿ ಇದೆಯೋ ಅಥವಾ ಇಲ್ಲವೋ ಹೇಳಿ ಸ್ಪಷ್ಟವಾಗಿ. ಇಲ್ಲ ಇದ್ದೀವಿ, ಧರ್ಮ ಆಧಾರಿತದಲ್ಲೇ ನಾವು ಮೀಸಲಾತಿ ಕೊಡ್ತೀವಿ, ಫೇರ್, ಆಲ್ ರೈಟ್. ಅದಕ್ಕೆ ಬೇಕಾದ ನೆಸೆಸರಿ ಕರೆಕ್ಷನ್ಸನ್ನು ನೀವು ಸಂವಿಧಾನದಲ್ಲಿ ತರಬೇಕು. ಅದನ್ನು ದೇಶ ಹೇಗೆ ಸ್ವೀಕಾರ ಮಾಡುತ್ತೆ ಬಿಡುತ್ತೆ ಅದು ಆಮೇಲಿನ ಪ್ರಶ್ನೆ. ಅದೇ ಆಗದೆ ನೀವು ಅದು ಆಮೇಲಿನ ಪ್ರಶ್ನೆ. ಅದಿಲ್ಲದೆ ಒಳದಾರಿಗಳಲ್ಲಿ ಮಾಡಿದ್ರೆ ಹೇಗೆ ಸಾಧ್ಯ ಅದು? ಆಗದು ಸಂವಿಧಾನಕ್ಕೆ ಅಪಮಾನ ಅಲ್ವೇನು? ಆಗ ಅಂಬೇಡ್ಕರ್ಗೆ ಅದು ಅಪಮಾನ ಆಗಲ್ವೇನು? ಹಂಗಾರೆ ಬದಲಾಯಿಸ್ತಂತ ಹಾಗಾಗಲ್ವಾ ಅದು? ಇದು ಹೇಗಿದ್ ಲೆಕ್ಕಾಚಾರ? ಇದು ಹೆಂಗೆ ಅಂತಂದ್ರೆ, ನೀನು ನೀಲಿ ಶರ್ಟ್ ಹಾಕ್ಬಾರ್ದು ಅಥವಾ ಕೆಂಪು ಶರ್ಟ್ ಹಾಕೋಬಾರ್ದು, ನಾನು ಹಾಕೋಬಹುದು, ನೀನು ಹಾಕೊಟ್ಟ ಅವನು ಕೆಂಪು ಶರ್ಟ್ ಹಾಕೊಂಬಿಟ್ಟ, ಸರಿ ಇಲ್ಲ. ಯಾಕೆ ಹಾಕ್ಬಾರ್ದು ಅದೆಲ್ಲ ಮಾತಾಡಂಗಿಲ್ಲ, ನೀವು ಕೇಳಂಗಿಲ್ಲ, ನೀವು ಹಾಕೋಂಗಿಲ್ಲ ಅಂದ್ಬಿಟ್ರೆ ಹಾಕೋಂಗಿಲ್ಲ ಅಷ್ಟೇ, ಮುಗಿದಾಯ್ತು. ಸುಮ್ಮನೆ ಬಿಡೋದು ರೈಲನ್ನು. ಇದೊಂಥರ ರೈಲ್ ಪಾಲಿಟಿಕ್ಸು ಎಲ್ಲ ಪಾರ್ಟಿನಲ್ಲೂ ತೋಚಿದ್ದು ಹೇಳ್ಬಿಡೋದು. ಈಗ ಮೊನ್ನೆ ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ದಂಗೆ 6 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿಷ್ಟ POK ನಮ್ದು ಆಗ್ಬಿಡುತ್ತೆ. ಹೆಂಗೆ ಆಗ್ಬಿಡುತ್ತದು? ಹಿಂಗೆ ಆಗ್ಬಿಡುತ್ತಂಗೆ? ಹಂಗಾಗಲ್ಲ. ದಿ ಲಾಜಿಕಲಿ ಟಾಕಿಂಗು ಅಥವಾ ನಾನು ಇಲ್ಲಿಂಗೆ ಹೇಳ್ತಿದ್ದೀನಲ್ಲ ಅಲ್ಲಂಗೆ ಹೇಳಬಾರ್ದಲ್ವಾ ಅನ್ನೋದೇ ಇಲ್ಲ ಈಗ ಯಾರಿಗೂ. ಒನ್ ಸೈಡೆಡ್ ಅಷ್ಟೇ, ಯಾರಿಗೂ ಇಲ್ಲ. ಆ ಕ್ಷಣಕ್ಕೆ ಅದನ್ನು ಹೇಳಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದೆ. ಕೋರ್ಟ್ ಹೇಳಿದ್ರು ನಾವು ಮುಂದುವರಿಸ್ತೀವಿ ಅಂತಿದ್ದಾರೆ ಸರ್. ಕೋರ್ಟ್ ಹೇಳಿದ್ರು ಮುಂದುವರ್ಸೋಕ್ಕಾಗಲ್ಲ. ಅವರು
ಕೋರ್ಟ್ ಹೇಳಿದ್ಮೇಲೆ ಕೋರ್ಟ್ ಹೇಳ್ತು, ಅನ್ಲೆಸ್ ಸುಪ್ರೀಂ ಕೋರ್ಟ್ ಏನಾದ್ರು ಸ್ಟೇ ಕೊಟ್ಟರೆ ಕೊಡತ್ತೆ ಅಷ್ಟೇ, ಇಲ್ಲದ್ರೆ ಮುಂದುವರ್ಸೋಕ್ಕಾಗಲ್ಲ. ಮಮತಾ ಬ್ಯಾನರ್ಜಿ ಚೀಫ್ ಜಸ್ಟಿಸ್ ಆಫ್ ಕಲ್ಕತ್ತಾ ಹೈಕೋರ್ಟ್ ಅಲ್ಲ. ಕೋರ್ಟ್ ಆದೇಶನ ಉಲ್ಲಂಘನೆ. ಎಸ್. ಲೋಕಸಭಾ ಚುನಾವಣಾ ಕಣದಲ್ಲಿ ಅಭಿವೃದ್ಧಿ ವಿಚಾರಕ್ಕಿಂತ ಕೋಮು ಧಾರ್ಮಿಕ ಹೇಳಿಕೆಗಳೇ ಪ್ರತಿಧ್ವನಿಸ್ತಾ ಇದೆ. ಇದನ್ನು ಆಕ್ಷೇಪಿಸಿ ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಪರಸ್ಪರ ದೂರನ್ನ ಕೊಟ್ಟಿದ್ವು. ಕೇವಲ ಇನ್ನೆರಡು ಹಂತದ ಚುನಾವಣೆ ಬಾಕಿ ಇರೋ ಹೊತ್ತಲ್ಲಿ ಆಯೋಗ ಎಚ್ಚೆತ್ತುಕೊಳ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳೆರಡಕ್ಕೂ ಬಿಸಿ ಮುಡಿಸಿತು. ಪ್ರಚಾರದಲ್ಲಿ ಕೋಮು ವಿಚಾರಗಳನ್ನು ಪ್ರಸ್ತಾಪ ಮಾಡಕೂಡದು, ರಕ್ಷಣಾ ಪಡೆಗಳ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದೆ. ಮುಖ್ಯವಾಗಿ ಸಮಾಜದ ವಿಭಜನೆಗೆ ಕಾರಣವಾಗುವಂತಹ ಭಾಷಣಗಳನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಬಿಜೆಪಿಗೆ ಸೂಚನೆ ಕೊಟ್ಟಿದೆ. ಸಂವಿಧಾನ ರದ್ದು ಮಾಡಲಾಗುತ್ತೆ ಎಂಬ ತಪ್ಪು ಅಭಿಪ್ರಾಯಗಳನ್ನು ಉಂಟು ಮಾಡುವಂತಹ ಪ್ರಕಟಣೆಗಳನ್ನ ಕಾಂಗ್ರೆಸ್ ಕೊಡಬಾರದು ಅಂತ ಆದೇಶ ಮಾಡಿದೆ. ಆಲ್ ರೈಟ್. ಇದು ಅಗ್ನಿವೀರ್ ಯೋಜನೆಗೆ ರಾಹುಲ್ ಗಾಂಧಿ ಮಾತಾಡೋದು ಹೀಗೆ ಹೌ ಡಸ್ ದೇ ಬಿಕಮ್ ದ ಲೇಬರ್? ಅವರು ಮೋದಿ ಲೇಬರರ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಹೆಂಗಾಗ್ತಾರೆ? ಯಾಕಂದರೆ ನನ್ನ ಪ್ರಕಾರ ಅದೇ ಎಲ್ಲರಿಗೂ ಅಗ್ನಿವೀರಿಂದ ಆಚೆ ಬಂದವರಿಗೆ ಆಯಾ ರಾಜ್ಯಗಳಲ್ಲಿ ಕಣ್ಣು ಮುಚ್ಕೊಂಡು ಕೆಲಸ ಕೊಡಬಹುದು. ಸೆಕ್ಯೂರಿಟಿ ಏಜೆನ್ಸೀಸಲ್ಲಿ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಯಾಕಂದರೆ ಅಷ್ಟು ಜಾಗ ಇದೆ ನಿಮ್ಮ ಹತ್ರ, ಪೋಸ್ಟ್ ಇರುತ್ತೆ. ಕಣ್ಣು ಮುಚ್ಕೊಂಡು ಕೊಡ್ಬೋದು ಆಯಾ ರಾಜ್ಯಗಳು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮದು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, ಅಥವಾ ನಮ್ಮದು ಇನ್ಯಾವುದೋ ಒಂದು ಕಮಾಂಡೋ ಯೂನಿಟ್ಟು ಅಥವಾ ಇನ್ಯಾವುದೋ ಒಂದು ಯೂನಿಟ್ಟು ಕಣ್ಣು ಮುಚ್ಕೊಂಡು ಕೊಡ್ಬೋದು. ನೀವು ವೆಲ್ ಟ್ರೈನ್ಡ್, ನಿಮಗೆ ಲಾಸ್ ಕಡಿಮೆ. ಅವ್ರನ್ನ ತಗೊಂಡು ಅವ್ರಿಗೆ 9 ತಿಂಗಳು ಟ್ರೈನಿಂಗ್ ಕೊಟ್ಕೊಂಡು 16 ತಿಂಗಳು ಟ್ರೈನಿಂಗ್ ಕೊಟ್ಕೊಂಡು ಎಲ್ಲ ಉಳೀತು ನಿಮಗೆ ದುಡ್ಡು. ಟ್ರೈನ್ ಆಗಿರೋರೇ ಅದು ಹೆಂಗೆ ಲೇಬರ್ ಆಗ್ಬಿಡ್ತಾರೆ ಅವರು? ಹಾಗಿದ್ರೆ ಸರ್ಕಾರಗಳು ಕಾಂಟ್ರಾಕ್ಟಲ್ಲಿ ನೀವು ವರ್ಕರ್ಸನ್ನು ನೇಮಕ ಮಾಡ್ಕೋತೀರಲ್ಲ, ಅದು ಹೆಂಗೆ ನೇಮಕ ಮಾಡ್ತೀರಿ? ಅದು ಲೇಬರ್ ಆಗಲ್ವಾ? ಸರ್ಕಾರಗಳು ಮಾಡ್ತೀರಿ ಗುತ್ತಿಗೆ ಆಧಾರದಲ್ಲಿ ಅಂತ, ಅದನ್ನ ಹೆಂಗೆ ಮಾಡ್ತೀರಿ? ಈಗ ಕರ್ನಾಟಕದವರೇ ಕಾಲ್ ಮಾಡಿದ್ದೀರಿ, ಹೆಂಗಾಗತ್ತದು? ಅದಾಗಲ್ವಾ? ಅದು ಗುತ್ತಿಗೆನೆ, ಇದು ಗುತ್ತಿಗೆನೆ. ಸುಮ್ಮನೆ ಪ್ರಶ್ನೆ ಮಾಡಬೇಕಷ್ಟೇ. ಮಾಡ್ತಾರೆ. ಮತ್ತು ಎಲೆಕ್ಷನ್ ಕಮಿಷನ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಬಿಸಿ ಮುಟ್ಟಿಸಿದೆ. ಯಾವ ಬಿಸಿನೂ ಇಲ್ಲ, ಪಸಿನೂ ಇಲ್ಲ, ದೂರ ಕೊಟ್ಟ ಮೇಲೆ ಏನೂ ಆಗಲ್ಲ. ಎಲ್ಲಿವರೆಗೆ ಎಲೆಕ್ಷನ್ ಕಮಿಷನ್ಗೆ ತನ್ನ ಕ್ರಮ ತೆಗೆದುಕೊಳ್ಳುವ ಆಧಾರದಲ್ಲಿ ಈ ಚುನಾವಣೆಯಲ್ಲಿ ನಿನ್ನ ಡಿಬಾರ್ ಮಾಡಿದ್ದೀವಿ, ನಿನ್ನ ಕ್ಯಾಂಡಿಡೇಚರ್ನ ರದ್ದು ಮಾಡಿದ್ದೀವಿ, ಖಾಲಿ ಮಾಡು ಮನೆಗೆ ಅಂತ ಅಂತಾರೋ ಅಲ್ಲಿವರೆಗೂ ಯಾವನೂ ಎದುರ್ಕೊಳ್ಳಲ್ಲ ನಿಮಗೆ. ಎಲೆಕ್ಷನ್ ನಡೆದಿದ್ರೂ ಆ ಕ್ಯಾಂಡಿಡೇಟಿನ ಎಲೆಕ್ಷನ್ನ ನಲಿಫೈ ಮಾಡಿಬಿಡ್ತೀವಿ ಅಂತಂತಾರೋ ಅಲ್ಲಿವರೆಗೂ ಯಾವನೂ ಎದುರ್ಕೊಳ್ಳಲ್ಲ. ಭಯ ಬರಬೇಕು. ಕಾಸಂಚ್ಬಿಟ್ಟು ತಗಲಾಕೊಳ್ಳೋನನ್ನ 10 ವರ್ಷ ನೀನು ಕಂಟೆಸ್ಟ್ ಮಾಡೋಂಗಿಲ್ಲ ಅಂತ ಎಲ್ಲಿವರೆಗೂ ನಿರ್ಬಂಧ ಹಾಕಲ್ವೋ ಅಲ್ಲಿವರೆಗೂ ಯಾವನೂ ಹೆದರ್ಕೊಳ್ಳಲ್ಲ. ಏನು ಯೂಸ್ ಆಗಲ್ಲ. ನೀವು ಒಂಥರ ಸುಮ್ಮನೆ ಬಸ್ 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 ಅಂತ ಇರೋದು. ಆಮೇಲೆ ನಮಗೆ ಗೊತ್ತಾಗತ್ತೆ ನಿಮ್ಮನ್ನು ಭಾಳ ಹಿಂದೆನೇ ಒಬ್ಬ ಆವಾಡಿಗ ಹಿಡಿದುಬಿಟ್ಟು ಅಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಅಂತ. ನಮ್ಗೆ ಆಮೇಲೆ ಗೊತ್ತಾಗತ್ತದು.